ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ಇವತ್ತಿನ ರೆಸಿಪಿ ಬಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿಗೆ ಆಗಲಿ ಎಲ್ಲದಕ್ಕೂ ತುಂಬಾ ಇಷ್ಟ ಆಗುತ್ತೆ. ಇದು ಚೌಳಿ ಕೊಡು ಪದಾರ್ಥ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಚೌಳಿ ಕೊಡು ಪದಾರ್ಥ ಮಾಡ್ತಾ ಇದ್ದೀನಿ. ಇದು ಚೌಳಿ ಕೊಡು. ನೋಡಿ, ಇದು ಜವಾರಿ ಚೌಳಿ ಕೊಡಿದೆ. ಚೌಳಿ ಕೊಡು ಅಥವಾ ಚೌಳಿಕಾಯಿ ಅಂತಾರೆ. ಉತ್ತರ ಕರ್ನಾಟಕ ಸೈಡ್ ಎಲ್ಲ ಚೌಳಿಕಾಯಿ ಅಂತಾರೆ, ಈ ಕಡೆ ಎಲ್ಲ ಚೌಳಿ ಕೊಡು ಅಂತ ಕರೀತಾರೆ. ಇದರದ್ದು ಇವತ್ತು ಪದಾರ್ಥ ಮಾಡ್ತಾ ಇದ್ದೀನಿ. ಬೇಕಾಗುವಂತಹ ಪದಾರ್ಥಕ್ಕೆ ನೋಡೋಣ ಬನ್ನಿ. ಸಾಮಾನು ಇಲ್ಲಿ ಅರಿಶಿನ ಹುಡಿ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 1/4 kg ಅಷ್ಟು ಚೌಳಿ ಕೊಡು ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಒಗ್ಗರಣೆ ಎಣ್ಣೆ ಮತ್ತು ಬೆಳ್ಳುಳ್ಳಿ, ಇದು ಕಾಯಿ ಮೆಣಸು ತರಿಯಾಗಿ ಕುಟ್ಟಿಟ್ಟಿರೋದು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಶೇಂಗಾನ ಮಿಕ್ಸಿ ಮಾಡಿಟ್ಟಿದ್ದೇನೆ. ಈ ಥರ ಹಸಿ ಶೇಂಗಾ ಮಿಕ್ಸಿ ಮಾಡಿಟ್ಟಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ನಾವೀಗ ಪದಾರ್ಥ ಮಾಡಬಹುದು. ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ. ಇದಕ್ಕೆ ಚೌಳಿ ಕೊಡನ್ನು ಹಾಕ್ತೇನೆ ಎಲ್ಲ ನಾನಿಲ್ಲಿ. ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ. ಇದು ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಚೆನ್ನಾಗಿ ಅಂದರೆ ಒಂದು 75% ಆದರೂ ಹುರಿಬೇಕಾಗತ್ತೆ ಎಣ್ಣೆಯಲ್ಲಿ. ನೋಡಿ, ಈ ಥರ ಹಿಡಿದು ಇದನ್ನು ಚೆನ್ನಾಗಿ ಸ್ಲೋ ಉರಿಯಲ್ಲಿ ಹುರ್ಕೋಬೇಕು. ನಾವೀಗ ಒಂದು 5 ರಿಂದ 6 ನಿಮಿಷ ಅಂತೂ ಚೆನ್ನಾಗಿ ಹುರಿಬೇಕು. ಇದನ್ನೆಲ್ಲ ಈಗ ಹುರ್ಕೋತೇನೆ ನಾನು. ನೋಡಿ, ಈ ಥರ ಹುರಿಬೇಕು. ಇದು ಇಷ್ಟು ಚೆನ್ನಾಗಿ ಹುರಿದಿವಲ್ಲ. ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ, ತಗೊಂಡ್ಬಿಡ್ತೀನಿ ಇದನ್ನೆಲ್ಲ ಈಗ. ಮತ್ತು ಇದನ್ನೇ ಪಾತ್ರೆ ಇಟ್ಕೋತೇನೆ ಫ್ರೆಂಡ್ಸ. ಇದೇ ಪಾತ್ರೆಗೆ ಮತ್ತೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ. ನೋಡಿ, ಇದಕ್ಕೆ ಮತ್ತೆ 1 ಟೇಬಲ್ ಸ್ಪೂನ್ನಷ್ಟು ನಾನು ಇಲ್ಲಿ ಎಣ್ಣೆ ಕೂಡ ಹಾಕ್ತೇನೆ. ಇದು ಎಣ್ಣೆ ಕೂಡ ಕಾದಿದೆ. ನೋಡಿ, ಇದಕ್ಕೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಅದು ಬೆಳ್ಳುಳ್ಳಿ ಕುಟ್ಟಿಟ್ಟಿರುವಂಥದ್ದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇಲ್ಲಿ ಕುಟ್ಟಿಟ್ಕೊಂಡೆ ನಾನು ಬೆಳ್ಳುಳ್ಳಿ. ಈ ಥರ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಕಾಯಿ ಮೆಣಸು ಕೂಡ ಹಾಕಿದೆ. ಇದಕ್ಕೆ ಈಗ ಸ್ವಲ್ಪ ಇದಕ್ಕೆ ಅರಿಶಿನ ಹುಡಿ ಕೂಡ ಹಾಕ್ತೀನಿ. ಇಲ್ಲಿ ನೋಡಿ, ಈ ಥರ ಇದನ್ನು ಕೂಡ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಫ್ರೈ ಮಾಡಿಟ್ಟಿರೋಂಥ ಮೆಣಸು ಕೂಡ ಹಾಕ್ತೀವಿ. ಇದನ್ನು ಚೌಳಿ ಕೊಡು ಕೂಡ ಹಾಕ್ಕೊಂಡೆ. ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಒಂದು ರೀತಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇದೆಲ್ಲವನ್ನು ಹೊಂದ್ಕೋಬೇಕು. ಇದಕ್ಕೆ ಈಗ ನಾವಿಲ್ಲಿ ಪುಡಿ ಮಾಡಿಟ್ಟಿದ್ವಲ್ಲ ಶೇಂಗಾ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಈ ಥರ ಇದನ್ನು ಸಹ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ. ನೋಡಿ, ಈ ಥರ ಇದು ರೊಟ್ಟಿಗೆ ಚಪಾತಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಚೌಳಿ ಕೊಡು ಪದಾರ್ಥ ಜೋಳದ ರೊಟ್ಟಿಗೆ ಆಯಿತು, ರಾಗಿ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಮಾಡ್ತೀನಿ ಅಂದರೆ ಈಗ ನಾನು ಮಿಕ್ಸಿಲಿ ಹಾಕಿರೋದ್ರಿಂದ ಮಿಕ್ಸಿ ತೊಳೆದ್ಬಿಟ್ಟು ನೀರಿಟ್ಟಿದ್ದೆ, ಅದನ್ನೇ ಹಾಕ್ತೀನಿ. ಯಾಕಂದರೆ ಇದರಲ್ಲಿ ಶೇಂಗಾ ಕಾಯಿ ಮೆಣಸೆಲ್ಲ ಇರುತ್ತಲ್ಲ, ಅದಕ್ಕಾಗಿ ಹಾಕಿದೆ. ನೋಡಿ, ಈಗ ಇಷ್ಟೇ ನೀರು ಸಾಕು. ತುಂಬ ಎಳಿವಿದಾವೆ ಚೌಳಿ ಕೊಡು, ಜಾಸ್ತಿ ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈಗ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ ಸ್ಲೋ ಉರಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಂಡು, ಸ್ವಲ್ಪ ನೀರಿದೆ ಕೆಳಗಡೆ ಇಲ್ಲೆಲ್ಲ, ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಚೌಳಿಕಾಯಿ ಮತ್ತು ರೊಟ್ಟಿ, ಬಿಸಿ ರೊಟ್ಟಿ ಮಾಡಿದ್ದೀವಿ. ಚೌಳಿಕಾಯಿ
ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಅಂತೂ ತುಂಬ ಸೂಪರಾಗಿರುತ್ತೆ. ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹಾಕಾಳಿ ಕೈ ರುಚಿನ.